ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರಂಜಾನ್ ಸ್ಪೆಷಲ್ ಆನಿಯನ್ ಬ್ರೆಡ್ ಪಕೋಡ ಮಾಡ್ತಾ ಇದ್ದೀನಿ ರೀ. ಅದು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇವಾಗ ಹಿಟ್ಟು ಕಲಿಸ್ಲಿಕ್ಕೆ ಒಂದು ಮುಕ್ಕಾಲು ಬಟ್ಲ ಬೇಸನ್ ಪೌಡ್ರ್ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಅಂತಾರಲ್ರಿ, ಬಜ್ಜಿ ಮಾಡ್ತೀವಲ್ಲ, ಅದನ್ನ ತೊಗೊಂಡಿದ್ದೀನಿ ನೋಡಿರಿ. ಮುಕ್ಕಾಲು ಬಟ್ಲ ತೊಗೊಂಡಿದ್ದೀನಿ. ಇವಾಗ 5 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿದ್ರಿ, ಫ್ರೆಶ್ ಇದು. 5 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ರೀ, ಜರಡಿ ಮಾಡಿ 5 ಸ್ಪೂನ್ ತೊಗೊಂಡಿದ್ದೀನಿ ನೋಡಿರಿ. ಫ್ರೆಶ್ ಅಕ್ಕಿ ಹಿಟ್ಟು ಇದು, ಮನೆಯಲ್ಲೇ ಮಾಡಿರೋದು ಇದು ಅಕ್ಕಿ ಹಿಟ್ಟು. 5 ಸ್ಪೂನ್ ಹಾಕಿದ್ದೀನಿ ನೋಡಿರಿ. ಈಗ ಒಂದು ಸ್ಪೂನು ಅರಿಶಿನ ಪುಡಿ ಹಾಕಿದ್ದೀನಿ ರೀ, ಕಲರ್ ಚೆನ್ನಾಗಿ ಬರ್ತದೆ ಅಂತೇಳಿ. ಟೇಸ್ಟ್ ಕೂಡ ಹಂಗೆ ಇರ್ತೈತೆ ರೀ. 1 ಸ್ಪೂನ್ ಗರಂ ಮಸಾಲೆ ತೊಗೊಂಡಿದ್ದೀನಿ ರೀ. 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ರೀ. ನೀವು ಬೇಕಾದ್ರೆ ಜೀರಿಗೆ ಪುಡಿ ಇದ್ರೆ ಜೀರಿಗೆ ಪೌಡ್ರ್ ಕೂಡ ತೊಗೊಬೋದು ರೀ. 1 ಸ್ಪೂನ್ ಧನಿಯಾ ಪೌಡ್ರ್ ತೊಗೊತಿದ್ದೀನಿ ನೋಡಿರಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ರೀ. 3 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸಣ್ಣದಾಗೆ ಹೆಚ್ಚಿಕೊಳ್ರಿ, ಚಾಪ್ ಮಾಡ್ಕೊಳ್ರಿ, ಸಣ್ಣದಾಗೆ ಹೆಚ್ಚಿಕೊಳ್ರಿ ಆದಷ್ಟು. 1 ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ನೋಡಿರಿ. ಯಾಕಂದರೆ ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅಲ್ರಿ, ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ರೀ, ಟೇಸ್ಟಿಗೋಸ್ಕರ. 3 ಈರುಳ್ಳಿ ತೊಗೊಂಡಿದ್ದೀನಿ, ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ರೀ. ಸಣ್ಣ ಉದ್ದಕ್ಕೆ ತೆಳ್ಳಗೆ ಹೆಚ್ಕೊಂಡಿದ್ದೀನಿ ನೋಡಿರಿ. ಆದಷ್ಟು ತೆಳ್ಳಗೆ ಸ್ಲೈಸ್ ಮಾಡ್ಕೊಳ್ರಿ ಈರುಳ್ಳಿನ, ಹಂಗಂದ್ರೆ ಬ್ರೆಡ್ ಪಕೋಡ ಚೆನ್ನಾಗಿ ಬರ್ತೈತೆ ರೀ. ನೋಡಿರಿ, ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೂಡ ಹೆಚ್ಕೊಂಡಿದ್ದೀನಿ ರೀ. ಸಣ್ಣದೇ ಚಾಪ್ ಮಾಡ್ಕೊಳ್ರಿ ಇದು ಕೂಡ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ಈಗ ನೋಡಿರಿ, ಎಲ್ಲ ಹಾಕಿರ್ತೀವಲ್ಲ, ಫಸ್ಟ್ ಕೈಯಿಂದ ನೀಟಾಗಿ ಕಲಿಸ್ಕೊಳ್ರಿ ಎಲ್ಲದು. ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ರಿ, ಚೆನ್ನಾಗಿ ಕಲಿಸ್ಕೊಳ್ರಿ ಎಲ್ಲ. ಫಸ್ಟ್ ಇಟ್ಟು ಕಲಿಬೇಕ್ರಿ ಎಲ್ಲ, ಅದು ಈರುಳ್ಳಿ ಒಳಗೆಲ್ಲ. ಈರುಳ್ಳಿ ಸ್ವಲ್ಪ ನೀರು ಬಿಟ್ಕೊಳ್ತಾ ಇದ್ರಿ ಅದರೊಳಗೆ, ಹಂಗಾಗಿ ಎಲ್ಲ ಫಸ್ಟ್ ನೀಟಾಗಿ ಕಲಿಸ್ಬೇಕ್ರಿ. ನೀರು ಹಾಕೋಕ್ಕಿಂತ ಮುಂಚೆನೇ ಎಲ್ಲ ಕಲಿಸ್ಕೊಬೇಕ್ರಿ. ಇವಾಗ ನೋಡಿರಿ, ಸ್ವಲ್ಪ ನೀರು ಹಾಕ್ತಾ ಕಲಿಸ್ಬೇಕ್ರಿ ಹಿಟ್ಟನ್ನೆಲ್ಲ. ಈ ಥರ ಸ್ವಲ್ಪ ನೀರು ಹಾಕಿ ಕಲಿಸ್ರಿ ಹಿಟ್ಟನ್ನು. ನೋಡಿರಿ, ಈ ಒಂದು ಕನ್ಸಿಸ್ಟೆನ್ಸಿ ಬರ್ಬೇಕು, ಅಲ್ಲಿವರೆಗೆ ಕಲಿಸ್ಕೊಳ್ರಿ ನೀಟಾಗಿ. ಈಗ ನೋಡಿರಿ, 4 ಬ್ರೆಡ್ ತೊಗೊಂಡಿದ್ದೀನಿ, ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ ರೀ. ಈಗ ನೋಡಿರಿ, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಬೋದು ರೀ. ನೀವು ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಬೋದು ರೀ. ನಾನು ಈ ಶೇಪ್ ಕಟ್ ಮಾಡ್ಕೊತಿದ್ದೀನಿ ನೋಡಿರಿ. ನಾನು ಟ್ರಯಾಂಗಲ್ ಶೇಪ್ನ ಕಟ್ ಮಾಡ್ತಾಯಿದ್ದೀನಿ. ನೀವು ಯಾವುದಾದ್ರೂ ಶೇಪ್ನಲ್ಲಿ ಕಟ್ ಮಾಡ್ಬೋದು ರೀ. ಸ್ಕ್ವಯರ್ ಆಗಲಿ, ಯಾವ ಥರ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಬೋದು ರೀ. ನಾನು ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ. 4 ಇದೇ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ರೀ ನಾನು. ನೋಡಿರಿ, ಮಕ್ಳಿಗೆ ಬೆಳಗ್ಗೆ ಕೂಡ ಸ್ಕೂಲಿಗೆ ಹೋಗ್ತಾ ಇರ್ತಾರೆ ಮಕ್ಳು, ಅಂತಾರೆ ಕೂಡ ಈ ಥರ ಒಂದೇ ಥರ ತಿಂದು ಬೇಜಾರು. ಆವಾಗ ಕೂಡ ಇಂಥ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ರೀ ಮಕ್ಕಳು. ಇಲ್ಲ ಮಧ್ಯಾಹ್ನ ನಮ್ಮ ಕೂಡ ದೊಡ್ಡವರಿಗೆಲ್ಲ ಮನೆಯಲ್ಲಿ ಸೈಡ್ ಡಿಶ್ ಏನಿಲ್ಲ ಅಂದರೆ ಈ ಥರ ಮಾಡ್ಕೊಬೋದು ರೀ. ಇಲ್ಲ ಸಾಯಂಕಾಲ ಟೀ ಟೈಮಿಗೆ ಕೂಡ ಈ ಥರ ಬ್ರೆಡ್ ಪಕೋಡ ಮಾಡ್ಕೊಂಡ್ರೆ ತುಂಬಾ ಟೇಸ್ಟ್ ಇರ್ತೈತೆ ರೀ. ಬರೀ ಬ್ರೆಡ್ಡು ಟೀ ಜೊತೆ ಬಿಸ್ಕೆಟ್ ತಿನ್ನೋ ಬದಲು ಈ ಥರ ಮಾಡ್ಕೊಂಡ್ರೆ ಒಂಥರ ಏನೋ ಡಿಫ್ರೆಂಟ್ ಅನಿಸ್ತೈತೆ ರೀ. ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿ, ಇನ್ನೊಂದು ಪೀಸ್ ಕೂಡ ತೋರಿಸ್ತಾ ಇದ್ದೀನಿ, ಕೈಲಿ ಹಿಡ್ಕೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಟ್ರಯಾಂಗಲ್ ಶೇಪ್ನ ಕಟ್ ಮಾಡ್ಕೊಂಡಿದ್ದೀನಿ ರೀ. ನಾನು ಇಲ್ಲಿ 4 ಪೀಸ್ ತೊಗೊಂಡಿದ್ದೀನಿ ಬ್ರೆಡ್ಡು. ನಿಮಗೆ ಜಾಸ್ತಿ ಬೇಕಂತ ಜಾಸ್ತಿ ತೊಗೊಬೋದು. ಸ್ವಲ್ಪ ಕ್ವಾಂಟಿಟಿ ಕೂಡ ಈರುಳ್ಳಿ ಅವೆಲ್ಲ ಜಾಸ್ತಿನೇ ಹಾಕ್ಕೊಳ್ರಿ. ನಾನು ಇಲ್ಲಿ 4 ಪೀಸ್ ಮಾತ್ರ ತೊಗೊಂಡಿದ್ದೀನಿ ರೀ. ನೋಡಿ, ಇಲ್ಲಿ ಸ್ಟವ್ ಆನ್ ಮಾಡಿದ್ದೀನಿ, ಒಲೆ ಹಚ್ಚಿದ್ದೀನಿ ರೀ. ಇವಾಗ ಒಂದು ಪ್ಯಾನ್ ಇಡ್ತಾಯಿದ್ದೀನಿ ರೀ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ ಎಣ್ಣೆ, ಯಾಕಂದರೆ ಪಕೋಡ ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕಲ್ವಿ, ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ರೀ. ಹಂಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊತಾ ಇದ್ದೀನಿ ರೀ. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ರೀ. ನೋಡಿರಿ, ಈ ಒಂದು ಅದಕ್ಕಿದ್ರೆ ಸಾಕು. ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ ನೋಡಿರಿ. 1 ಸ್ಪೂನ್ ತೊಗೊಂಡು ಈ ಬ್ರೆಡ್ ಮೇಲೆಲ್ಲ ಸ್ಪ್ರೆಡ್ ಮಾಡ್ಬೇಕ್ರಿ. ಎಲ್ಲ ಫುಲ್ ಹಚ್ಬೇಕ್ರಿ. ಎಲ್ಲ ಈ ಥರ ನೀಟಾಗಿ ಎಲ್ಲ ಒಂದು ಕಡೆಯಿಂದ ಹಚ್ಕೊಬೇಕ್ರಿ. 2 ಸೈಡು ಹಚ್ಬೇಕ್ರಿ ಇದು ಬ್ರೆಡ್ಡಿನ. ಇದೆಲ್ಲ ನೋಡಿರಿ, ಒಂದು ಸೈಡ್ ಹಚ್ಚಿದ್ದೀನಿ. ಇವಾಗ ಮತ್ತೆ ಟರ್ನ್ ಮಾಡ್ತಾಯಿದ್ದೀನಿ ನೋಡಿರಿ. ಇದೆಲ್ಲ ಕಲಸಿ ಎದ್ದೈತಲ್ರಿ, ಇದೆಲ್ಲ ಮಿಶ್ರಣ ಮತ್ತೆಲ್ಲ ಈ ಕಡೆ ಕೂಡ ಹಚ್ಬೇಕ್ರಿ. ಎಲ್ಲ ಮತ್ತು ಸ್ಪೂನಿಂದ ಎಲ್ಲ ನೋಡಿರಿ ಫುಲ್ ಸುತ್ತಲ್ಲಿ ಹಚ್ಚಿರಿದ್ದೀನೆಲ್ಲ
ಚೆನ್ನಾಗಿ ಹಚ್ಬೇಕ್ರಿ. ಯಾಕಂದ್ರೆ ಫ್ರೈ ಮಾಡಿದ್ರೆ ತುಂಬ ಟೇಸ್ಟ್ ಬರ್ತೈತ್ರಿ. ಇದೆಲ್ಲ ಹಚ್ಚ್ರಿ, ಸುತ್ತಲ್ಲಿ ಹಚ್ಚ್ರಿ, ಎಲ್ಲ ಡಿಪ್ ಮಾಡ್ರಿ. ಈ ಥರ ಎಲ್ಲ ಹಚ್ಚಿದ್ರೆ ಪಕೋಡ ಚೆನ್ನಾಗಿ ಬರ್ತೈತ್ರಿ. ಬ್ರೆಡ್ ಪಕೋಡ ಜಾಸ್ತಿನೇ ಹಾಕ್ರಿ, ಏನಾಗಲ್ಲ, ಚೆನ್ನಾಗಿ ಬರ್ತೈತಿ. ಇನ್ನೊಂದು ಪೀಸ್ ತೊಗೊಂಡಿದ್ದೀನಿ ನೋಡ್ರಿ, ಅದು ಕೂಡ ಇದೇ ಥರನೇ ಹಚ್ಬೇಕ್ರಿ. ಸ್ಪೂನ್ ತೊಗೊಂಡು ಮತ್ತೆ ಎಲ್ಲ ಅದು ಮಿಶ್ರಣ ತೊಗೊಂಡು ಎಲ್ಲ ಹಚ್ಕೊಳ್ರಿ. ಬ್ರೆಡ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿರಿ. ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ರಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ಪೈಸಿಯಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಮತ್ತೆ ಟರ್ನ್ ಮಾಡ್ತೀನಿ ರೀ. ಮತ್ತು ಆ ಕಡೆ ಕೂಡ ಅದೇ ಥರನೇ ಸ್ಪ್ರೆಡ್ ಮಾಡಿರಿ. ಇದೇ ಥರನೇ ಎಲ್ಲ ಬ್ರೆಡ್ ಪೀಸಿಗೂ ಎಲ್ಲ ಮಿಶ್ರಣ ಇರ್ತೈತಲ್ರಿ, ಎಲ್ಲ ಇದೇ ಥರನೇ ಹಚ್ಬೇಕು ನೋಡ್ರಿ. ಎಲ್ಲಕ್ಕೆ ಇದೇ ಥರನ ಹಚ್ಚಿ ಫ್ರೈ ಮಾಡೋಣ್ರಿ. ನೋಡಿ, ಸ್ಟವ್ ಹಚ್ಚಿದ್ದೀನಿ ರೀ. ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ ನೋಡ್ರಿ. ಆಲ್ರೆಡಿ ಕಾಯಕತ್ತೈತಿ. ಈಗ ಒಂದೊಂದು ನಿಧಾನವಾಗಿ ಬಿಡ್ಬೇಕ್ರಿ. ಯಾಕಂದ್ರೆ ಅದು ಎಣ್ಣೆ ಬಿಸಿ ಐತೆ ಅಲ್ರಿ, ಸಿಡಿಯೋ ಸಾಧ್ಯತೆ ಇರ್ತೈತಿ. ನಿಧಾನವಾಗಿ ಬಿಡ್ರಿ, ಜೋರು ಬಿಡೋಕೆ ಹೋಗ್ಬೇಡ್ರಿ. ಈ ನಿಧಾನ ಒಂದೊಂದೇ ಬಿಡ್ರಿ. ನೋಡಿರಿ, ಬಿಟ್ಟಿದ್ದೀನಿ. ಬಬಲ್ಸ್ ಎಲ್ಲ ಬರ್ತಿದೆ ನೋಡಿರಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕ್ರಿ. ಇದನ್ನು ನಿಧಾನವಾಗಿ ಟರ್ನ್ ಮಾಡಿರಿ. ಆ ಥರ ಗೋಲ್ಡನ್ ಬ್ರೌನ್ ಬರ್ಬೇಕ್ರಿ ಇದು ಪಕೋಡ. ಆವಾಗ ತೆಗಿಬೇಕಾಗ್ತೈತೆ ರೀ. ಅಲ್ಲಿವರೆಗೆ ನಿಧಾನವಾಗಿ ಫ್ರೈ ಮಾಡ್ಬೇಕು ನೋಡಿರಿ. ಇದನ್ನು ನೋಡಿ, ಸ್ವಲ್ಪನೇ ಅಲ್ಲೇ ಕಲರ್ ಚೇಂಜ್ ಆಗ್ತಾಯಿದೆ ರೀ. ಪಕೋಡ ಆಲ್ರೆಡಿ ಆಗ್ತಾಯಿದೆ ನೋಡಿರಿ. ನಿಧಾನವಾಗಿ ತೆಗಿರಿ ಇದನ್ನು. ಈರುಳ್ಳೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ಬೇಕ್ರಿ. ನಿಧಾನ ಟರ್ನ್ ಮಾಡ್ಬೇಕು ನೋಡಿರಿ. ಇದನ್ನು ಒಂದೊಂದೇ ನಿಧಾನ ಟರ್ನ್ ಮಾಡ್ಕೊಳ್ರಿ. ಯಾಕಂದರೆ ಎಣ್ಣೆ ಬಿಸಿ ಇರ್ತೈತಲ್ರಿ, ಅದಕ್ಕೋಸ್ಕರ ನಿಧಾನೊಟ್ಟಿಗೆ ತಿರ್ಗಿಸಿ ಹಾಕ್ಕೊಬೇಕ್ರಿ. ಇದನ್ನು ನೋಡಿರಿ, ಆಲ್ರೆಡಿ ಆಗಕ್ಕೆ ಬಂದಿದ್ದಾವ್ರಿ. ಅಲ್ಲೇ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬಂದದ ನೋಡಿರಿ. ಇವಾಗ ನೋಡಿರಿ, ತೆಗಿತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿರಿ, ಎಷ್ಟು ಚೆನ್ನಾಗಾಗಿದೆ ನೋಡಿರಿ. ನಿಧಾನವಾಗಿ ತಕ್ಕೊಳ್ತಾ ಇದೆ ನೋಡಿರಿ. ನಿಧಾನವಾಗಿ ತಕ್ಕೊಳ್ಬೇಕ್ರಿ ತೆಗಿಬೇಕಾದ್ರೂ ಕೂಡ. ನೋಡಿರಿ, ಆಗಿದಾವಲ್ಲೇ ಈ ಥರ ಬರ್ಬೇಕ್ರಿ. ಗೋಲ್ಡನ್ ಬ್ರೌನ್ ಬಂದರೆ ಕರೆಕ್ಟಾಗಿ ಆಗಿರ್ತಾವ್ರಿ ಅವು. 3 ಹಾಕಿದ್ದೀನಿ ರೀ, 3 ತೆಗಿತಾ ಇದೆ ನೋಡಿರಿ. ಮತ್ತೊಂದು ಕೂಡ ಬಿಡ್ತಾಯಿದ್ದೀನಿ ನೋಡಿರಿ. ನಿಧಾನವಾಗಿ ಬಿಡ್ರಿ. ಒಂದೊಂದೇ ಹಾಕ್ಕೊಳ್ರಿ ಎಣ್ಣೆಯಲ್ಲಿ. ಮತ್ತೆ 3 ಪೀಸ್ ಹಾಕಿದ್ದೀನಿ ರೀ. ನಿಧಾನವಾಗಿ ಎಲ್ಲ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ ನೋಡಿರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ರಿ ಇದನ್ನು. ಯಾಕಂದ್ರೆ ಜಾಸ್ತಿ ಉರಿ ಇಟ್ಬಿಟ್ರೆ ಒಂಥರ ಕಪ್ಪ ಬಂದುಬಿಡ್ತಾವ್ರಿ, ತಿನ್ನೋಕ್ಕೂ ಟೇಸ್ಟ್ ಅನಿಸಲ್ಲ. ಆಮೇಲೆ ಈರುಳ್ಳೆಲ್ಲ ಕಪ್ಪಗಾಗ್ಬಿಡ್ತಾವ್ರಿ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ಬೇಕ್ರಿ. ಇವನು ನಿಧಾನ ಟರ್ನ್ ಮಾಡಿರಿ. ಕ್ರಂಚಿಯಾಗಿ ಸಾಫ್ಟಾಗಿರ್ತಾವ್ರಿ ಒಳಗಡೆ, ಆಮೇಲೆ ಕ್ರಿಸ್ಪಿಯಾಗಿ ಬರ್ತಾವ್ರಿ. ನೋಡಿ, ಇವು ಕೂಡ ಆಗಿದೆ ನೋಡಿರಿ. ತೆಗಿತಾ ಇದ್ದೀನಿ ನೋಡಿರಿ. ನೋಡಿ, ಈ ಥರ ಬರ್ಬೇಕ್ರಿ ಕಲರ್. ಎಷ್ಟು ಸಖತ್ತಾಗಿ ಬಂದ ನೋಡಿರಿ. ನೋಡಿರಿ, ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ನೋಡಿರಿ. ಬ್ರೌನ್ ಕಲರ್ ಬಂದಿದ್ದೇವೆ, ಕ್ರಿಸ್ಪಿಯಾಗಿ ಕಾಣ್ತಾ ನೋಡಿರಿ. ನೋಡಿರಿ, ಆಲ್ರೆಡಿ ಆಯ್ತು ನೋಡಿರಿ. ಇವಾಗ ಮುರಿದ್ಕೊಳ್ಳೋದು ತೋರಿಸ್ತಾ ಇದೆ ನೋಡಿರಿ. ನೋಡಿರಿ, ಒಳಗಡೆ ಸಾಫ್ಟಾಗಿರ್ತಾವೆ, ಹೊರಗಡೆ ಕ್ರಿಸ್ಪಿಯಾಗಿರ್ತಾವ್ರಿ. ಕ್ರಂಚಿಯಾಗಿ ನೋಡಿರಿ ಯಾವ ಥರ ಬಂದಿದೆ ಬ್ರೆಡ್ ಪಕೋಡ. ನೋಡಿದ್ರೆ ಬ್ರೆಡ್ ಪಕೋಡ ಯಾವ ಥರ ಮಾಡಿದೆ ಅಂತೇಳಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೇಗೆ ಬಂತ ಅಂತ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ.